ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟೆರೆಷಿಯಲ್ ಹ್ಯಾಬಿಟಾಟಲ್ಲಿ ಡೆಸರ್ಟ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಅಂದರೆ ಈ ಟೆರೆಷಿಯಲ್ ಹ್ಯಾಬಿಟಾಟಲ್ಲಿ ಒಂದು ಡೆಸರ್ಟು, ಮೌಂಟೈನ್ ರೀಜನ್, ಗ್ರಾಸ್ಲ್ಯಾಂಡ್, ಈ ರೀತಿ 3 ಟೈಪ್ಸ್ ಅದರಲ್ಲಿ ಡೆಸರ್ಟ್ ಡಿಸ್ಕಸ್ ಆಗಿತ್ತು. ನೆಕ್ಸ್ಟ್ ನೋಡಿ, ಮೌಂಟೈನ್ ರೀಜನ್ಸ್ ಅಂದರೆ ಪರ್ವತ ಪ್ರದೇಶಗಳು. These habitats are normally very cold and windy. ಸಾಮಾನ್ಯವಾಗಿ ಈ ಆವಾಸಗಳು ತುಂಬ ಶೀತ ಹಾಗೂ ಬಿರುಗಾಳಿಯಿಂದ ಕೂಡಿದ ಕೆಲವು ಪ್ರದೇಶಗಳಲ್ಲಿ ಕೂಡಿವೆ, ಬಿರುಗಾಳಿಯಿಂದ ಕೂಡಿರುತ್ತೆ. These habitats are normally ಸಾಮಾನ್ಯವಾಗಿ ತುಂಬ ಶೀತ, ವೆರಿ ಕೋಲ್ಡ್ ಆ್ಯಂಡ್ ವಿಂಡಿ, ಬಿರುಗಾಳಿ, ಹೆಚ್ಚು ಗಾಳಿಯನ್ನು ಬೀಸುವಂತಹ ಆವಾಸಗಳಾಗಿರುತ್ತೆ. ಇನ್ ಸಮ್ ಏರಿಯಾಸ್, ಕೆಲವು ಪ್ರದೇಶಗಳಲ್ಲಿ ಸ್ನೋಫಾಲ್ ಮೇ ಟೇಕ್ಸ್ ಪ್ಲೇಸ್ ಇನ್ ವಿಂಟರ್. ಕೆಲವೊಂದು ಸ್ಥಳಗಳಲ್ಲಿ ಮೌಂಟೈನ್ ಪರ್ವತ ಪ್ರದೇಶಗಳಲ್ಲಿ ಏನಾಗುತ್ತೆ, ಹಿಮಪಾತವು ಸಹ ಚಳಿಗಾಲದಲ್ಲಿ ಹಿಮಪಾತವು ಸಹ ಆಗುತ್ತೆ. ಇನ್ ವಿಂಟರ್ಸ್ ಟೇಕ್ಸ್ ಪ್ಲೇಸ್ ಇನ್ ವಿಂಟರ್. ಚಳಿಗಾಲದಲ್ಲಿ ಹಿಮಪಾತವು ಸಹ ಆಗಬಹುದು, ಹೆಚ್ಚು ಹಿಮನ ಸುರಿಯುತ್ತೆ. ದೇರ್ ಈಸ್ ಎ ಲಾರ್ಜ್ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ದ ಮೌಂಟೈನ್ ರೀಜನ್ಸ್. ಈ ಒಂದು ಪರ್ವತ ಪ್ರದೇಶಗಳಲ್ಲಿ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳು ವಾಸಿಸುತ್ತಂತೆ. ಗೊತ್ತಾಗ್ತಿದೆಯಾ? ದೇರ್ ಈಸ್ ಎ ಲಾರ್ಜ್ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ದ ಮೌಂಟೈನ್ ರೀಜನ್ಸ್. ಈ ಪರ್ವತ ಪ್ರದೇಶಗಳಲ್ಲಿ ವೈವಿಧ್ಯಮಯ ಪ್ಲಾಂಟ್ಸ್, ಸಸ್ಯಗಳು ಮತ್ತು ಪ್ರಾಣಿಗಳು ಕಂಡುಬರುತ್ತೆ. ಹ್ಯಾವ್ ಯು ಸೀನ್ ದ ಕೈಂಡ್ ಆಫ್ ಟ್ರೀಸ್ ಶೋನ್ ಇನ್ ಫಿಗರ್ 9.6? ಈ ಚಿತ್ರದಲ್ಲಿ ಇರ್ತಕ್ಕಂತಹ ಈ ಥರ ಕ್ರಿಸ್ಮಸ್ ಟ್ರೀ ಥರ ಪ್ಲಾಂಟ್ ಅಥವಾ ಸಣ್ಣ ಸಣ್ಣ ಎಲೆಗಳಿರ್ತಕ್ಕಂಥ ಈ ಪ್ಲಾಂಟ್ಸನ್ನು ನೀವೆಲ್ಲಾದರೂ ನೋಡಿದ್ದೀರಾ, ಕಂಡಿರೋದನ್ನು ಅಂತೀವಿ. ಟ್ರೀಸ್ ಆಫ್ ಎ ಮೌಂಟೈನ್ ಹ್ಯಾಬಿಟಾಟ್, ಪರ್ವತ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಮರಗಳಿವು. If you live in a mountain region or have visited one, ನೀವು ಪರ್ವತ ಪ್ರದೇಶದಲ್ಲಿ ಏನಾದರೂ ವಾಸಿಸ್ತಿದ್ರೆ ಅಥವಾ ಇನ್ ಕೇಸ್ ಅಲ್ಲಿಗೆ ಏನಾದರೂ ಭೇಟಿ ನೀಡಿದರೆ, ಯು ಮೈ ಹ್ಯಾವ್ ಸೀನ್ ಎ ಲಾರ್ಜ್ ನಂಬರ್ ಆಫ್ ಸಚ್ ಟ್ರೀಸ್. ಇಲ್ಲಿ ಪರ್ವತ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಅನೇಕ ಮರಗಳನ್ನು ನೀವು ನೋಡ್ಬೋದು, ಟ್ರೀಸ್ನ. ಬಟ್ ಹ್ಯಾವ್ ಯು ಎವರ್ ನೋಟಿಸ್ಡ್ ಸಚ್ ಟ್ರೀಸ್ ನ್ಯಾಚುರಲಿ ಗ್ರೋಯಿಂಗ್ ಇನ್ ಅದರ್ ರೀಜನ್ಸ್? ಆದರೆ ಕೆಲವೊಂದು ಸಲ ನೀವು ಪರ್ವತ ಪ್ರದೇಶದಲ್ಲೂ ಇಂಥರ ಮರಗಳನ್ನ ನೋಡ್ಬೋದು, ಆದರೆ ಈ ರೀತಿಯಾದ ಮರಗಳು ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಇತರ ಸ್ಥಳಗಳಲ್ಲೂ ಬೆಳೆದಿರುತ್ತವೆ. ಅವುಗಳನ್ನು ಸಹ ನೀವು ನೋಡಿರ್ಬೋದು. ಹೌ ಆರ್ ದೀಸ್ ಟ್ರೀಸ್ ಅಡ್ಯಾಪ್ಟೆಡ್ ಟು ದ ಕಂಡೀಷನ್ಸ್ ಪ್ರಿವೇಲಿಂಗ್ ಇನ್ ದೇರ್ ಹ್ಯಾಬಿಟಾಟ್? ಹಾಗಾದರೆ ಈ ಪರ್ವತ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಈ ಸಸ್ಯಗಳು ಆ ಆವಾಸಕ್ಕೆ, ಪರ್ವತದ ಪ್ರದೇಶದ ಆವಾಸಕ್ಕೆ ಹೇಗೆ ಹೊಂದಿಕೊಂಡಿದೆ, ಅಲ್ಲಿ ಹೇಗೆ ಬೆಳೆಯುತ್ತೆ? ದೀಸ್ ಟ್ರೀಸ್ ಆರ್ ನಾರ್ಮಲಿ ಕೋನ್ ಶೇಪ್ಡ್ ಆ್ಯಂಡ್ ಹ್ಯಾವ್ ಸ್ಲೋಪಿಂಗ್ ಬ್ರಾಂಚಸ್. ಸಾಮಾನ್ಯವಾಗಿ ಈ ಸಸ್ಯಗಳು ಕೋನ್ ಶೇಪ್, ನೋಡಿ ಇಲ್ಲಿದೆ, ಐಸ್ ಕ್ರೀಮ್ ಕೋನ್ ಇರುತ್ತಲ್ಲ, ಈ ರೀತಿ ಕೋನ್ ಶೇಪ್ ಇರುತ್ತೆ, ಕೊಳವೆ ಆಕಾರದಲ್ಲಿ. ಮತ್ತು ಇವುಗಳ ಎಲೆಗಳು, ದ ಲೀವ್ಸ್ ಆಫ್ ಸಮ್ ಆಫ್ ದೀಸ್ ಟ್ರೀಸ್ ಆರ್ ನೀಡಲ್ ಲೈಕ್. ಅವುಗಳ ಎಲೆಗಳು ಸೂಜಿಯಂತೆ ಸಣ್ಣ ಸಣ್ಣದಾಗಿ, ಅಗಲವಾದ ಎಲೆಗಳಿರಲ್ಲ, ಸೂಜಿ ಆಕಾರದ ಚಿಕ್ಕ ಚಿಕ್ಕ ಎಲೆಗಳನ್ನು ಹೊಂದಿರುತ್ತೆ. ದಿಸ್ ಹೆಲ್ಪ್ಸ್ ಇನ್ ರೈನ್ ವಾಟರ್ ಆ್ಯಂಡ್ ಸ್ನೋ ಟು ಸ್ಲೈಡ್ ಆಫ್ ಈಸಿಲಿ. ಈ ಕೋನ್ ಶೇಪ್ ಇರೋದ್ರಿಂದ ಟ್ರೀ ಮರಗಳು ಮತ್ತು ಅವುಗಳ ಎಲೆಗಳು ಸೂಜಿಯಂತೆ ಸಣ್ಣ ಸಣ್ಣದ ಚೂಪಾದ ಮೊನಚಾದ ಎಲೆಗಳಿರೋದ್ರಿಂದ ಮಳೆ ಬಿದ್ದಾಗ ಅವುಗಳು ಈಸಿಯಾಗಿ ಕೆಳಬೀಳಲು ಅಥವಾ ಹಿಮಪಾತವಾದಾಗ ಅದು ಮರದಿಂದ ಈಸಿಯಾಗಿ ಸ್ಲೋಪ್ ಆಗಲು, ಕೆಳಬೀಳಲು ಕೊಳವಿದ್ದು ಈ ಸಸ್ಯಗಳನ್ನು ರಕ್ಷಿಸೋದಕ್ಕೆ ಗಿಡಗಳನ್ನ ಸಹಾಯ ಆಗುತ್ತೆ. ದೇರ್ ಕುಡ್ ಬಿ ಟ್ರೀಸ್ ವಿತ್ ಶೇಪ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದೀಸ್. ಅಂದರೆ ಈ ಮೌಂಟೈನಲ್ಲಿ, ಪರ್ವತ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಟ್ರೀಸ್ ವಿತ್ ಶೇಪ್ಸ್, ಅವುಗಳ ಆಕಾರ, ಅವುಗಳ ಶೇಪ್ಸ್ ಇದೆಯಲ್ಲ, ವೆರಿ ಡಿಫ್ರೆಂಟ್ ಫ್ರಮ್, ತುಂಬ ವಿಭಿನ್ನವಾಗಿರುತ್ತೆ. ಫ್ರಮ್ ದೀಸ್ ಆಲ್ಸೋ ಪ್ರೆಸೆಂಟ್ ಆನ್ ಮೌಂಟೈನ್ಸ್.
ಅಂದರೆ ಪರ್ವತ ಪ್ರದೇಶದಲ್ಲಿ ಕಂಡುಬರತಕ್ಕಂತಹ ಈ ಮೊನಚಾದ ಎಲೆಗಳುಳ್ಳ ಸೂಜಿ ಆಕಾರದ ಎಲೆಗಳನ್ನು ಹೊಂದಿರತಕ್ಕಂತಹ ಈ ಸಸ್ಯಗಳು ಅಥವಾ ಈ ಮರಗಳು ಏನು ಅವುಗಳ ರಚನೆಯಿಂದಾಗಿ ಇವು ತುಂಬ ಭಿನ್ನವಾಗಿ ಕಂಡುಬರುತ್ತೆ. ಆದರೆ ಆ ಬ್ರಾಂಚಸ್ ಇದೆಯಲ್ಲ ಅದೆಲ್ಲ ತುಂಬ ಸ್ಲೋಪು, ಅವುಗಳ ಕೊಂಬೆಗಳಲ್ಲೇನು ತುಂಬ ಬಾಗಿದಂತೆ ಸ್ಲೋಪ್ ಆಗಿ ಕಂಡುಬರುತ್ತೆ. ದೇ ಮೇ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಅಡಾಪ್ಟೇಷನ್ಸ್ ಟು ಸರ್ವೈವ್ ಆನ್ ದ ಮೌಂಟೈನ್. ಈ ಸಸ್ಯಗಳಲ್ಲಿ ಕಂಡುಬರುವಂತಹ ಈ ವೈವಿಧ್ಯಮಯ ಹೊಂದಾಣಿಕೆಯು ಆ ಸಸ್ಯಗಳು ಅಲ್ಲಿ ವಾಸಿಸಲು ಅವುಗಳಿಗೆ ಸಹಾಯಕವಾಗಿದೆ. ಪರ್ವತ ಪ್ರದೇಶ ಅಂದರೆ ಇನ್ ಕೇಸ್ ಮೌಂಟೈನ್ ರೀಜನ್ ಟ್ರೀಸಲ್ಲಿ, ಮರಗಳಲ್ಲಿ ನಮ್ಮ ರೀಜನಲ್ಲಿ ಕಂಡುಬರ್ತಕ್ಕಂತಹ ಅಗಲಗಲವಾದ ಎಲೆಗಳು ಇದ್ಬಿಟ್ಟಿದ್ರೆ ಅದೆಲ್ಲ ಹಿಮ ಬಿದ್ದು ಬೇಗ ಕೊಳೆತು ಹೋಗ್ಬಿಡೋದು, ಆ ಎಲೆಗಳೆಲ್ಲ ಉದುರೋಗ್ಬಿಡೋದು. ಅದೇ ಚೂಪಾಗಿ ಮೊನಚಾಗಿ ನೀಡಲ್ ಲೈಕ್ ಇರೋದ್ರಿಂದ ಬೇಗ ಅದು ಆ ಎಲೆಗಳು ಕೊಳೆತು ಹೋಗೋದು ಇಲ್ಲ, ಬೀಳೋದು ಇಲ್ಲ, ಎಲೆಗಳು ಉದುರೋದು ಇಲ್ಲ. ಅರ್ಥ ಆಯ್ತಾ? ಸೊ ಇದು ಮೌಂಟೈನ್ ರೀಜನ್ಸ್ನ ಪ್ಲಾಂಟ್ಸ್ ಯಾವ ರೀತಿ ಇರುತ್ತೆ, ಅದ್ರ ಶೇಪ್ ಹೇಗೆ ಅಂತೇಳಿ ತಿಳ್ಕೊಂಡ್ವಿ. ಅನಿಮಲ್ಸ್ ಲಿವಿಂಗ್ ಇನ್ ದ ಮೌಂಟೈನ್ ರೀಜನ್ಸ್ ಆರ್ ಆಲ್ಸೋ ಅಡಾಪ್ಟೆಡ್ ಟು ದ ಕಂಡೀಷನ್ಸ್ ದೇರ್. ಅದೇ ರೀತಿ ಪರ್ವತ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಕೆಲವೊಂದು ಪ್ರಾಣಿಗಳು ಅನೇಕ ಲಕ್ಷಣಗಳನ್ನು ಹೊಂದಿರುತ್ತೆ. ದೇ ಹ್ಯಾವ್ ಥಿಕ್ ಸ್ಕಿನ್. ಪರ್ವತ ಪ್ರದೇಶದ ಪ್ರಾಣಿಗಳಲ್ಲಿ ದಪ್ಪನಾದ ಚರ್ಮವನ್ನು ಹೊಂದಿರುತ್ತೆ. ಆರ್ ಫರ್ ಅಂದರೆ ಕೂದಲುಗಳು ಅಥವಾ ದಪ್ಪವಾದ ಉದ್ದುದ್ದ ಕೂದಲುಗಳು ಮತ್ತು ದಪ್ಪವಾದ ಚರ್ಮವನ್ನು ಹೊಂದಿರುತ್ತೆ. ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಕೋಲ್ಡ್. ಯಾಕೆ ಹೇಳಿ? ಆ ಚಳಿಯಿಂದ, ಆ ಒಂದು ತಂಪಾದ ಅತಿಯಾದ ಚಳಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಳಲು, ತನ್ನ ದೇಹವನ್ನು ರಕ್ಷಿಸಿಕೊಳ್ಳಲು ದಪ್ಪನಾದ ಚರ್ಮ ಮತ್ತು ದಪ್ಪನಾದ ಕೂದಲುಗಳನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಯಾಕ್ಸ್, ಚಮರಿ ಮೃಗಗಳು. ಯಾಕ್ ನೋಡಿ, ಯಾಕ್ನ ಚಿತ್ರ. ಯಾಕ್ ಹ್ಯಾವ್ ಲಾಂಗ್ ಹೇರ್ ಟು ಕೀಪ್ ದೆಮ್ ವಾರ್ಮ್. ಚಮರಿ ಮೃಗಗಳು ಏನು ಲಾಂಗ್ ಹೇರ್, ಉದ್ದವಾದ ಕೂದಲುಗಳನ್ನು ಹೊಂದಿದ್ದು ಏನಿರುತ್ತೆ, ದೇಹವನ್ನು ಬೆಚ್ಚಗಿಡಲು, ವಾರ್ಮ್ ಅಪ್ ಆಗಿ, ತನ್ನ ಕೀಪ್ ದೆಮ್ ವಾರ್ಮ್ ಬಾಡಿ ಅಂದರೆ ತನ್ನ ದೇಹವನ್ನು ಬೆಚ್ಚನೆಯಾಗಿ, ತುಂಬ ಬಿಸಿಯಾಗಿ ಬೆಚ್ಚನೆಯಾಗಿ ಇಟ್ಟುಕೊಳ್ಳಲು ಯಾಕ್ ಚಮರಿ ಮೃಗಗಳು ಉದ್ದವಾದ ಲಾಂಗ್ ಕೂದಲುಗಳನ್ನು ಹೊಂದಿರುತ್ತೆ. ಅದೇ ರೀತಿ ಸ್ನೋ ಲಿಯೋಪಾರ್ಡ್, ಹಿಮಚಿರತೆ. ಸ್ನೋ ಲಿಯೋಪಾರ್ಡ್ ಆಸ್ ಥಿಕ್ ಫರ್ ಆನ್ ಇಟ್ಸ್ ಬಾಡಿ. ಇದೆ ಅದು ಚಿರತೆ. ಹಿಮಚಿರತೆಗಳು, ಹಿಮ ಪ್ರದೇಶದಲ್ಲಿ, ಹಿಮಾಲಯದ ಪರ್ವತದಲ್ಲಿ ಕಂಡುಬರ್ತಕ್ಕಂಥ ಲಿಯೋಪಾರ್ಡ್ ಚಿರತೆಗಳು ಥಿಕ್ ಫರ್ ಆನ್ ಇಟ್ಸ್ ಬಾಡಿ, ದಪ್ಪವಾದ ಉಣ್ಣೆಯಂತಹ ಕೂದಲುಗಳನ್ನು ಹೊಂದಿರುತ್ತೆ. ಇನ್ಕ್ಲೂಡಿಂಗ್ ಫೀಟ್ ಆ್ಯಂಡ್ ಟೋಸ್. ಬರೀ ಅದರ ಬಾಡಿ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಫೀಟ್ ಅಂತೆ, ಅದರ ಕಾಲುಗಳು ಮತ್ತು ಪಾದಗಳಲ್ಲೂ ಸಹ ದಪ್ಪವಾದ ಒಂದು ಕೂದಲುಗಳು, ಫರ್, ಉಣ್ಣೆಯನ್ನು ಒಳಗೊಂಡಿರುತ್ತೆ. ಯಾವುದರಲ್ಲಿ? ಸ್ನೋ ಲಿಯೋಪಾರ್ಡಲ್ಲಿ. ದಿಸ್ ಪ್ರೊಟೆಕ್ಟ್ಸ್ ಇಟ್ಸ್ ಫೀಟ್ ಫ್ರಮ್ ದ ಕೋಲ್ಡ್ ವೆನ್ ಇಟ್ ವಾಕ್ಸ್ ಆನ್ ದ ಸ್ನೋ. ಏನು? ಈ ರೀತಿಯಾದ ದಪ್ಪವಾದ ಫರ್ ಹಿಮಚಿರತೆ ಪಾದಗಳಲ್ಲಿರೋದ್ರಿಂದ ಅದು ಹಿಮದ ಮೇಲೆ ಯಾವಾಗ ನಡ್ಕೊಂಡು ಹೋಗುತ್ತೆ, ಈ ರೀತಿ ನಡ್ಕೊಂಡು ಹೋಗುವಾಗ ಆ ಒಂದು ಹಿಮದಿಂದ ಆ ಕೋಲ್ಡ್ ಇರುತ್ತಲ್ಲ, ಚಳಿಯನ್ನು ರಕ್ಷಣೆಯನ್ನು ಪಡೆಯೋದಕ್ಕೆ ಹಿಮದ ಮೇಲೆ ನಡ್ಕೊಂಡು ಹೋಗ್ಬೇಕಲ್ವಾ, ಅದರಿಂದ ರಕ್ಷಣೆ ಪಡ್ಕೊಳ್ಳೋಕೆ ಅದ್ರ ಪಾದಗಳಲ್ಲೂ ದಪ್ಪವಾದ ಕೂದಲುಗಳು, ಉಣ್ಣೆಯನ್ನು ಸ್ನೋ ಲಿಯೋಪಾರ್ಡ್ ಹೊಂದಿರುತ್ತೆ. ವೆನ್ ಇಟ್ ವಾಕ್ಸ್ ಆನ್ ದ ಸ್ನೋ. ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್, ಹಿಮಚಿರತೆ ಯಾವಾಗ ಹಿಮದ ಮೇಲೆ ನಡ್ಕೊಂಡು ಹೋಗುತ್ತೋ ಅದರಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ. ಆಯ್ತಾ? ದ ಮೌಂಟೈನ್ ಗೋಟ್ ಆಸ್ ಸ್ಟ್ರಾಂಗ್ ಹೂಸ್. ಅದೇ ರೀತಿ ಮೌಂಟೈನ್ ಗೋಟ್, ಹಿಮಾಲಯದ ಪರ್ವತದಲ್ಲಿ ಕಂಡುಬರುವಂಥ ಮೌಂಟೈನ್ ಮೇಕೆ. ಸ್ಟ್ರಾಂಗ್ ಹೂಸ್ ಅಂದರೆ ಅವುಗಳ ಕಾಲುಗಳ ಉಗುರುಗಳು ತುಂಬ ಉದ್ದವಾದ, ಬಲವಾಗಿ ದಪ್ಪನಾದ
ಕಾಲುಗಳನ್ನು ಅಂದರೆ ದಪ್ಪವಾದ ಅಂದರೆ ಗಟ್ಟಿಯಾದ ಸ್ಟ್ರಾಂಗ್ ಹೂಸ್ ಫಾರ್ ರನ್ನಿಂಗ್ ಅಪ್ ದ ರಾಕಿ ಸ್ಲೋಪ್ಸ್ ಆಫ್ ದ ಮೌಂಟೈನ್. ಹಿಮ ಮೇಕೆಗಳು ಪರ್ವತದ ಹಿಮದಲ್ಲಿ ಸ್ಲೋಪಲ್ಲಿ ರನ್ನಿಂಗ್ ಮಾಡೋದಕ್ಕೆ, ಓಡಿ ಹೋಗೋದಕ್ಕೆ, ಅದು ಚಲಿಸೋದಕ್ಕೆ, ಓಡೋದಕ್ಕೆ ಸಹಾಯಕವಾದಂತಹ ಗಟ್ಟಿಯಾದ ಹೂಸ್, ಅಂಗಾಲುಗಳಲ್ಲಿ ಗೊರಸು ಅಂತೇಳಿ ಏನು ಕರೀತಾರೆ, ಆ ಗೊರಸುಗಳನ್ನು ಈ ಹಸುಗಳಿಗೆಲ್ಲ ಇರುತ್ತೆ ನೋಡಿ, ಕಾಲಿನ ಕೆಳಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಪ್ಪಗೆ ಆ ರೀತಿಯ ಗೊರಸುಗಳು, ಹೂಸ್ ಅಂದರೆ ಆ ಗೊರಸುಗಳನ್ನು ಹೊಂದಿರುತ್ತೆ. ಗೊತ್ತಾಯ್ತಾ? ಪರ್ವತದ ಮೇಲಕ್ಕೆ ಓಡಬೇಕಲ್ಲ, ಅದು ಜಾರು ಕಲ್ಲು ಬಂಡೆಗಳಲ್ಲಿರುವ ಪರ್ವತದ ಮೇಲಕ್ಕೆ ಆ ಹಿಮಾಲಯದ ಮೇಕೆಗಳು, ಗೋಟ್ ಅಂದರೆ ಮೇಕೆ, ಬಲವಾದ ಗೊರಸುಗಳು ಇರುತ್ತೆ. ಅಂದರೆ ಮೌಂಟೈನ್ ಅಂದರೆ ಈ ರೀತಿ ಎತ್ತರವಾದ ಪ್ರದೇಶ. ಆ ಮೌಂಟೈನ್ ಗೋಟ್, ಹಿಮಾಲಯದ ಮೇಕೆಗಳು ಎತ್ತರದ ಪ್ರದೇಶಕ್ಕೆ ಮೇಲಕ್ಕೆ ಈ ರೀತಿ ಓಡೋದಕ್ಕಾಗಿ ಅವುಗಳ ಕಾಲುಗಳ ಗೊರಸುಗಳು ತುಂಬ ಬಲವಾದ ಗೊರಸುಗಳನ್ನು ಹೊಂದಿರುತ್ತೆ. ಅರ್ಥ ಆಯ್ತಾ? ಪರ್ವತದ ಮೇಲಕ್ಕೆ ಓಡೋದಕ್ಕೆ. As we go up in the mountainous regions, the surrounding change and we see different kinds of adaptation at different heights. ಅದೇ ರೀತಿ ನಾವು ಪರ್ವತದ ಎತ್ತರದ ಪ್ರದೇಶಕ್ಕೇನಾದರೂ ನಾವು ನೋಡೋದಿಕ್ಕೆ ಹೋದರೆ, ಆಸ್ ವಿ ಗೋ ಮೌಂಟೈನಸ್ ರೀಜನ್ಸ್, ದ ಸರೌಂಡಿಂಗ್ಸ್, ಅದರ ಆ ಪರ್ವತದ ಸುತ್ತಮುತ್ತಲಿನ ಪ್ರದೇಶಗಳು ಭಿನ್ನವಾಗಿ ಬೇರೆ ಬೇರೆ ರೀತಿಯ, ವಿ ಹ್ಯಾವ್ ಎ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಡಾಪ್ಟೇಷನ್, ಬೇರೆ ಬೇರೆ ರೀತಿಯ, ಬೇರೆ ಬೇರೆ ವಿಧದ ಹೊಂದಾಣಿಕೆಗಳನ್ನು ನಾವು ಪರ್ವತದ ಎತ್ತರಕ್ಕೆ ಹೋದಂತೆಲ್ಲ ನೋಡಬಹುದು. ಆಯ್ತಾ? ನೀವು ಏನಾದರೂ ಹಿಮಾಲಯದ ಪ್ರದೇಶಗಳಿಗೆ ಅಥವಾ ಹಿಮ ಇರ್ತಕ್ಕಂಥ ಕಾಶ್ಮೀರು ಅಂಥ ಪ್ರದೇಶ ನೀವು ಭೇಟಿ ನೀಡಿದ್ರೆ, ಎತ್ತರಕ್ಕೆ ಹೋದಂತೆಲ್ಲ ಸ್ವಲ್ಪ ನಿಮಗೆ ಉಸಿರು ಕಟ್ಟದಂತಾಗುತ್ತೆ. ಅಲ್ಲಿಯ ವಾತಾವರಣನೇ ಒಂದು ರೀತಿ ಇರುತ್ತೆ, ಬೇಗ ಉಸಿರಾಡೋದಕ್ಕಾಗಲ್ಲ. ಈ ರೀತಿಯಾಗಿ ವಿವಿಧ ರೀತಿಯ ಅಡಾಪ್ಟೇಷನ್ಸ್ಗಳು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಡಾಪ್ಟೇಷನ್, ವಿವಿಧ ರೀತಿಯ ಹೊಂದಾಣಿಕೆಗಳನ್ನು ನಾವು ನೋಡ್ಬೋದು. ವಿವಿಧ ಪರ್ವತ ಪ್ರದೇಶಗಳಿಗೆ ನಾವು ಭೇಟಿ ನೀಡಿದ್ರೆ ಮೇಲೆ ಹೋದಂತೆಲ್ಲ ಬೇರೆ ಬೇರೆ ರೀತಿಯ ಹೊಂದಾಣಿಕೆಗಳು, ಬೇರೆ ಬೇರೆ ರೀತಿಯ ವಿಭಿನ್ನವಾದ ಬದಲಾವಣೆಗಳನ್ನು ಮಾಡುತ್ತೆ. ಅರ್ಥ ಆಯ್ತಾ? ಓಕೆ ಮಾಡಿ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಗ್ರಾಸ್ ಲ್ಯಾಂಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಅವರು ಅರ್ಥ ಮಾಡಿಕೊಂಡು ಓದಲಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ ಆ್ಯಂಡ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಈ ಲೆಸನ್ ಕಂಪ್ಲೀಟ್ ವಿಡಿಯೋಸ್ ಸಿಗುತ್ತೆ. Write a short note on mountain region. ಮೌಂಟೈನ್ ರೀಜನ್ ಶಾರ್ಟ್ ನೋಟ್ ಬರೀರಿ. ಇದೊಂದು ಪ್ಯಾರಾ ಅಷ್ಟೇ. ದೀಸ್ ಮೌಂಟೈನ್ ಎಬಿಡಾಟ್, ಮೌಂಟೈನ್ ರೀಜನ್ ಎಬಿಡಾಟ್. ರೈಟ್ ಎ ಶಾರ್ಟ್ ನೋಟ್ ಆನ್ ಮೌಂಟೈನ್ ರೀಜನ್ ಎಬಿಡಾಟ್ ಆ್ಯಂಡ್ ಗಿವ್ ಎ 2 examples ಆಫ್ ಮೌಂಟೈನ್ ಪ್ಲಾಂಟ್ಸ್. ಮೌಂಟೈನ್ ರೀಜನ್ ಪ್ಲಾಂಟ್ಸ್, ಪರ್ವತ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಸಸ್ಯಕ್ಕೆ 2 ಉದಾಹರಣೆ ನೀವು ಸರ್ಚ್ ಮಾಡಿ ಸಿಗುತ್ತೆ. ಆ್ಯಂಡ್ why the mountain plants normally cone shaped. ಯಾಕೆ ಪರ್ವತ ಪ್ರದೇಶದ ಸಸ್ಯಗಳು ಕೋನ್ ಶೇಪ್ ಇರುತ್ತೆ, ಅದಕ್ಕೆ ರೀಸನ್ ಕೊಡಿ. ಆ್ಯಂಡ್ ಎಕ್ಸ್ಪ್ಲೈನ್ ದ ಮೌಂಟೈನ್ ರೀಜನ್ ಪ್ಲಾಂಟ್ಸ್ ಶೇಪ್ಸ್, ಅದರ ಶೇಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ವೈ ಅನ್ನೋದಕ್ಕೆ ದಿಸ್ ಹೆಲ್ಪ್ಸ್ ಟು ರೈನ್ ಈಸಿ ಬರುತ್ತೆ, ಇದನ್ನು ಬರೀರಿ. ವೈ ದ shape of mountain trees are cone shaped ಅನ್ನೋದಕ್ಕೆ this helps to rhyme.
ಗಿವ್ ಟು ಎಕ್ಸಾಂಪಲ್ಸ್ ಆಫ್ ಮೌಂಟೈನ್ ರೀಜನ್ ಅನಿಮಲ್ಸ್. ಮೌಂಟೈನ್ ರೀಜನಲ್ಲಿ ಕಂಡುಬರ್ತಕ್ಕಂತಹ 2 ಅನಿಮಲ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ. ಯಾಕ್ ಮತ್ತು ಸ್ನೋ ಲಿಯೋಪಾರ್ಡ್ ಹೋಗ್ಬೋದು. ಎಕ್ಸ್ಪ್ಲೈನ್ ದ ಫೀಚರ್ಸ್, ಬಾಡಿ ಫೀಚರ್ಸ್. Explain how the yak survive in mountain region. ಯಾಕ್ ಹೇಗೆ ಮೌಂಟೈನ್ ರೀಜನಲ್ಲಿ ಬದುಕುತ್ತೆ, ಅಂದರೆ ಅದ್ರ ಬಾಡಿ ಯಾವ ರೀತಿ ರಚನೆ ಆಗಿದೆ. ಆಕ್ಸ್ ಹ್ಯಾವ್ ಎ ಲಾಂಗ್ ಹೇರ್, ಇದನ್ನು ಬರೀರಿ. ಆ್ಯಂಡ್ ಆಲ್ಸೋ ಹೌ ದ ಸ್ನೋ ಲಿಯೋಪಾರ್ಡ್ ಸರ್ವೈವ್ ಇನ್ ಮೌಂಟೈನ್ಸ್, ಅದು ಅಷ್ಟೇ. ಅಂದರೆ ಮೌಂಟೈನಲ್ಲಿ, ಪರ್ವತದಲ್ಲಿ ಸ್ನೋ ಲಿಯೋಪಾರ್ಡ್ ಹೇಗೆ ಬದುಕುತ್ತೆ ಅದ್ರ ಬಗ್ಗೆನೂ ಬರೀರಿ. ಆ್ಯಂಡ್ ವೈ ದ ಮೌಂಟೈನ್ ಗೋಟ್ ಹ್ಯಾವ್ ಸ್ಟ್ರಾಂಗ್ ಹೂವ್ಸ್. ಪರ್ವತ ಪ್ರದೇಶದ ಮೇಕೆಗೆ ಯಾಕೆ ಬಲವಾದ ಗೊರಸುಗಳಿರುತ್ತೆ, ಇದೇ ಆನ್ಸರ್. ಫಾರ್ ರನ್ನಿಂಗ್ ಅಪ್ ರಾಕಿ ಸ್ಲೋಪ್ಸ್, ಇಲ್ಲಿಂದ ಇದು ಆನ್ಸರ್ ಆಗುತ್ತೆ. ಇಲ್ಲೇ ಆನ್ಸರ್ ಸಿಗುತ್ತೆ ನಿಮಗೆ. ಇದನ್ನು ಬರೀರಿ. ವೈ ದ ಮೌಂಟೈನ್ ಗೋಟ್ ಹ್ಯಾಸ್ ಸ್ಟ್ರಾಂಗ್ ಹೂವ್ಸ್. ಹೋಮ್ವರ್ಕ್ ಕ್ವಶನ್ಸು. ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.